ಈ ಮಹಾಲಯ ಪಕ್ಷದಲ್ಲಿ ಪಕ್ಷ ಶ್ರಾದ್ದವನ್ನು ಅಂದರೆ ಇದಕ್ಕೆ ಶ್ರಾದ್ದ ಅಂಥೇಳಿ ಇನ್ನೊಂದು ಹೆಸರಿದೆ. ಶ್ರಾದ್ದ ಅಂತ ಯಾಕೆ ಕರೀತಾರೆ? ಶ್ರಾದ್ದ, ತಿಥಿ, ತದ್ದಿನಂ ಹೀಗೆಲ್ಲ ಇದಕ್ಕೆ ವಿಶೇಷವಾಗಿ ಕರೀತಕ್ಕಂಥದ್ದು. ಶ್ರದ್ಧಯ ಇತಿ ಶ್ರಾದ್ದ ಅಂತ, ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದು ಶ್ರಾದ್ದ ಅಂತೇಳಿ ಕರೆಸಿಕೊಳ್ಳುತ್ತೆ. ದೇವತಾ ಕಾರ್ಯಗಳಲ್ಲಿ ಪೂಜೆ, ಯಜ್ಞ, ವ್ರತಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ದೇವತೆಗಳು ಸುಧಾರಿಸಿಕೊಳ್ತಾರೆ. ಆದರೆ ಪಿತೃಯಜ್ಞವನ್ನು ಮಾಡಬೇಕಾದರೆ ಅಂದರೆ ಈ ಮಹಾಲಯ ಪಕ್ಷದ ಶ್ರಾದ್ದ ಆಗಲಿ ಅಥವಾ ಪ್ರತಿ ವರ್ಷದ ತಿಥಿಗಳನ್ನು ಮಾಡಬೇಕಾದರೆ ತುಂಬ ಶ್ರದ್ಧಾಭಕ್ತಿಯಿಂದ ಮಾಡಬೇಕಾಗುತ್ತೆ. ಇದಕ್ಕೆ ಪ್ರಮುಖವಾಗಿರತಕ್ಕಂಥದ್ದೇ ಶ್ರದ್ಧೆ. ಸ್ವಲ್ಪವೂ ಲೋಪ ಆಗಬಾರದು. ತುಂಬ ಇದೆಲ್ಲ ಕಠಿಣವಾದ ನಿಯಮಗಳನ್ನು ಮಾಡತಕ್ಕಂಥದ್ದೆಲ್ಲ ಕೂಡ ಇರುತ್ತೆ. ಮಹಾಲಯ ಪಕ್ಷದ ಶ್ರಾದ್ದ ನಡೀತಕ್ಕಂತಹ ಆ ತಿಥಿಯನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಮನೆ ಮುಂದೆ ರಂಗೋಲಿ ಹಾಕಬಾರದು, ಜೊತೆಯಲ್ಲಿ ತಾಂಬೂಲ ಚರ್ವಣವನ್ನು ಮಾಡಬಾರದು. ಹೀಗೆ ಹಲವು ನಿಯಮಗಳನ್ನು ಹೇಳಿದ್ದಾರೆ. ರಂಗೋಲಿಯನ್ನು ನೋಡಿಕೊಂಡು ನಿರಾಶೋ ಗಚ್ಚೇತ ಅಂದರೆ ರಂಗೋಲಿ ಹಾಕಿದರೆ ಅವರು ವಾಪಸ್ ಹೊರಟೋಗ್ತಾರೆ, ತಿರುಗಿ ಬರುವುದಿಲ್ಲ ಅನ್ನತಕ್ಕಂಥದ್ದು. ಹೀಗೆ ಕೆಲವೊಂದು ನಿಯಮಗಳನ್ನು ನಾವು ಪ್ರಾರಂಭದಿಂದಲೇ ಅನುಸರಿಸಿದೆ ಆ ಮೂಲಕ ಶ್ರಾದ್ದಾಚರಣೆಯನ್ನು ಮಾಡಿದಾಗ ಮಾತ್ರ ಅದು ಪಿತೃಗಳಿಗೆ ತಲುಪುತ್ತೆ.